ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ವಿಳಂಬಿ ನಾಮ ಸಂವತ್ಸರದಿಂದ ವಿಕಾರಿ ನಾಮ ಸಂವತ್ಸರಕ್ಕೆ ಎಲ್ಲರೂ ಕೂಡ ಕಾಲಿಡ್ತಾ ಇದ್ದೀವಿ. ನಾಳೆ ಯುಗಾದಿಯ ಹಬ್ಬ. ಇವತ್ತು ಯುಗಾದಿಯ ಅಮಾವಾಸ್ಯೆಯನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಏನೆಲ್ಲ ವಿಶೇಷ ಫಲ ಸಿದ್ಧಿಸುತ್ತೆ, ಜೊತೆಗೆ ಅಮಾವಾಸ್ಯೆಯ ಸಂದರ್ಭದಲ್ಲಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷಿಗಳು ಹಾಗೂ ಆಧ್ಯಾತ್ಮಿಕ ಚಿಂತಕರಾದಂತಹ ರೇಣುಕಾರಾಧ್ಯ ಗುರುಜಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಸತ್ ಉಪಹಸಿಯೇ ನಮಃ. ಗೌರೀಮಿಮಾಯ ಸಲಿಲಾನಿ ತಕ್ಷತೆ ಏಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಭೌವಶೇ ಸಹಸ್ರಾಕ್ಷರಾ ಪರಮೇ ಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಗುರುಜಿ, ಮೊದಲಿಗೆ ಕಾರ್ಯಕ್ರಮದ ಆರಂಭದಲ್ಲಿ ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ರೇವತಿ ನಕ್ಷತ್ರವಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಏನಿಲ್ಲ ಫಲಾಫಲಗಳನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ರಕ್ತನಾಳ ದೋಷ, ನರದೌರ್ಬಲ್ಯ, ಕಾಲು ಸೆಳೆತ, ಬೆನ್ನು ನೋವು, ಚರ್ಮ ಸಮಸ್ಯೆ, ಉಸಿರಾಟ ದೋಷಗಳು ಬರ್ತಕ್ಕಂಥದ್ದು. ಬಂಧು ಬಾಂಧವರಿಂದ ಸ್ವಲ್ಪ ಮಾನಸಿಕವಾದಂಥ ವೇದನೆಗಳಾಗ್ತಕ್ಕಂಥದ್ದು. ಆದರೆ ಬಂಧು ಬಾಂಧವರಿಂದ ಲಾಭವೂ ಕೂಡ ಆಗ್ತಕ್ಕಂಥ ಒಂದು ಪರಿಸ್ಥಿತಿಗಳು. ಶತ್ರುಘಾಟಗಳು, ಸಾಲ ಬಾಧೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು. ಸೋದರ ಮಾವನಿಂದ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ. ಸ್ಥಿರಾಸ್ತಿಯಿಂದ ನಷ್ಟ, ದ್ವಿಚಕ್ರ ವಾಹನದಿಂದ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ತೊಡಕುಗಳಾಗ್ತಕ್ಕಂಥದ್ದು. ಶಕ್ತಿ ದೇವತೆಗಳ ದರ್ಶನ ಭಾಗ್ಯದ ಯೋಗ ಪ್ರಾಪ್ತಿಯಾಗ್ತಕ್ಕಂಥದ್ದನ್ನು ಮೇಷರಾಶಿ ನೋಡುವಂಥದ್ದು. ಶ್ರೀರಾಮ ಸ್ಮರಣೆ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಹಿರಿಯರಿಂದ ಆರ್ಥಿಕವಾದಂಥ ಸಹಾಯ, ವಿಪರೀತವಾದಂಥ ಧೈರ್ಯ, ಸಾಹಸಕ್ಕೆ ಕೈ ಹಾಕ್ತಕ್ಕಂಥ ಒಂದು ಸ್ಥಿತಿ. ನೆರೆಹೊರೆಯವರಿಂದ ಮೋಸಕ್ಕೊಳಗಾಗ್ತಕ್ಕಂಥದ್ದು. ಹೊಸ ವಸ್ತು ಖರೀದಿಯಿಂದ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು. ಬಾಲಗ್ರಹ ದೋಷಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು. ಪ್ರಯಾಣದಲ್ಲಿ ಕಳವಾಗ್ತಕ್ಕಂಥದ್ದು. ದುರ್ವಾರ್ತೆಗಳು, ದುಶ್ಚಟಗಳು ಅಧಿಕವಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ವೃಷಭ ರಾಶಿ ನೋಡುವಂಥದ್ದು. ಓಂ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ ಆರ್ಥಿಕವಾದಂಥ ಮೋಸಗಳಾಗ್ತಕ್ಕಂಥದ್ದು. ಸ್ಥಿರಾಸ್ತಿ, ವಾಹನದಿಂದ ತೊಂದರೆಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು. ಮಾನಸಿಕವಾಗಿ ಗಾಬರಿಗಳು, ದುಡುಕತನದ ಮಾತುಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು. ಸ್ವಯಂಕೃತ ಅಪರಾಧಗಳು, ಬೇಸರ ಮತ್ತು ಆಲಸ್ಯಗಳು ಹೆಚ್ಚಾಗಿ ಬರ್ತಕ್ಕಂಥ ಒಂದು ಸಾಧ್ಯತೆಗಳು. ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು. ಸೇವಕರಿಂದ ಸಮಸ್ಯೆಗಳು ಉತ್ಪತ್ತಿಯಾಗ್ತಕ್ಕಂಥ ಸಾಧ್ಯತೆಗಳು. ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಮಿಥುನ ರಾಶಿಗಳಾಗಿರುವಂಥದ್ದು. ಶ್ರೀ ಪಾರ್ವತೀ ದೇವಿಗೆ ಪಾಯಸ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಮಕ್ಕಳಿಗಾಗಿ ವಿದ್ಯಾಭ್ಯಾಸ ಸಲಕರಣೆಗಳಿಗಾಗಿ ಅಧಿಕ ಖರ್ಚು ಬರ್ತಕ್ಕಂಥದ್ದು. ಆತುರದ ನಿರ್ಧಾರಗಳಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ. ಆತ್ಮೀಯರು, ಬಂಧುಗಳು, ನೆರೆಹೊರೆಯವರಿಂದ ಮೋಸಗಳಾಗ್ತಕ್ಕಂಥದ್ದು. ಅತಿಯಾದಂಥ ಬುದ್ಧಿವಂತಿಕೆಯಿಂದ ಸಮಸ್ಯೆ. ಕಾರ್ಮಿಕರ ಕೊರತೆ ಅಥವಾ ಕೆಲಸಗಾರರ ಕೊರತೆ, ಸೇವಕರ ಕೊರತೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು. ವಿಘ್ನಗಳಾಗ್ತಕ್ಕಂಥದ್ದು. ಸ್ಥಳಗಳಲ್ಲಿ ಗುಪ್ತ ಸ್ಥಳಗಳಿಗೆ ಪೆಟ್ಟನ್ನು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕಟಕ ರಾಶಿ ನೋಡುವಂಥದ್ದು. ಉದ್ದಿನ ಕಾಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಮಿತ್ರರಿಂದ ಮೋಸಕ್ಕೆ ಒಳಗಾಗ್ತಕ್ಕಂಥದ್ದು. ಸಾಲದ ಚಿಂತೆಗಳು ಹೆಚ್ಚಾಗಿ ಪೀಡಿಸ್ತಕ್ಕಂಥದ್ದು. ಶತ್ರುಕಾಟಗಳಿಂದ ನಿದ್ರಾಭಂಗ, ಅನಾರೋಗ್ಯ ಸಮಸ್ಯೆಗಳಿಂದ ವಿಶ್ರಾಂತಿ ಪಡೆಯುವಂಥ ಒಂದು ಆಲೋಚನೆಗಳು ಬರ್ತಕ್ಕಂಥದ್ದು. ಮಕ್ಕಳಲ್ಲಿ ನಿರಾಸಕ್ತಿಗಳನ್ನು ಕಾಣತಕ್ಕಂಥದ್ದು. ಆರ್ಥಿಕವಾಗಿ ತುಂಬ ಸಮಸ್ಯೆಗಳಾಗ್ತಕ್ಕಂಥದ್ದು. ಮಾತಿನಿಂದ ಸಮಸ್ಯೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ಕೆಮ್ಮು, ತೊಡೆನೋವು, ಸೊಂಟ ಬಾಧೆ, ಮೂಳೆ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಪೀಡಿಸ್ತಕ್ಕಂಥದ್ದನ್ನು ಸಿಂಹರಾಶಿ ನೋಡುವಂಥದ್ದು. ಶ್ರೀಕೃಷ್ಣನ ಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಮಕ್ಕಳಿಂದ ಲಾಭವಾಗ್ತಕ್ಕಂಥದ್ದು. ಸ್ನೇಹಿತರಿಂದ ಅನುಕೂಲವಾಗ್ತಕ್ಕಂಥದ್ದು. ದುಷ್ಟ ಸ್ನೇಹಿತರ ಸಹವಾಸ ಋಣರೋಗ ಬಾಧೆಗಳಿಗೆ, ಆರ್ಥಿಕ ನಷ್ಟಗಳಿಗೆ ತಂದುಕೊಳ್ತಕ್ಕಂಥದ್ದು. ಸ್ವಯಂಕೃತ ಅಪರಾಧದಿಂದ ಸ್ವಂತ ಕಾರ್ಯ ಕರ್ತವ್ಯದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು. ಉದ್ಯೋಗದಲ್ಲಿ ಬಡ್ತಿಯಾಗುವಂಥ ಪೂರಕವಾದಂಥ ವಾತಾವರಣ, ಅಂದರೆ ಮೇಲಂತಕ್ಕೆ ಹೋಗ್ತಕ್ಕಂಥ ಪೂರಕವಾದಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥದ್ದನ್ನು ಕನ್ಯಾ ರಾಶಿ ನೋಡುವಂಥದ್ದು. ದುರ್ಗಾಷ್ಟೋತ್ರವನ್ನು ಪಡೆದು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಶುಭವಾಗಲಿ. ಸೀತಾರಾಮ್ ಕರೆ ಮಾಡಿದ್ದಾರೆ ಮಡಿಕೇರಿಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಗುರುಜಿ, ನನ್ನ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ನಿಮ್ಮ ಜನ್ಮ ದಿನಾಂಕ ಹೇಳಿ. ಜನ್ಮದಿನ ಗೊತ್ತಿಲ್ಲ ಮೇಡಮ್. ಓಕೆ, ಮಾತಾಡಿ ಗುರುಜಿ ಹತ್ರ. ನಮಃ ಶಿವಾಯ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು?
ಮಡಿಕೇರಿ ಮೇಡಮ್. ಏನು ಮಾಡ್ಕೊಂಡಿದ್ದೀರಿ? ನಾನು ಪಂಚಾಯತ್ ವರ್ಕ್ ಮಾಡ್ತಿದ್ದೇನೆ. ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಸರ್. ಹೇಳಿ. ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಆಗಲಿ. ನಿಮ್ಮ ಸ್ವರದ ಆಧಾರವನ್ನು ತೆಗೆದುಕೊಂಡು ನೋಡಿದಾಗ ಸಾಮಾನ್ಯವಾಗಿ ಈ ಜಾತಕಕ್ಕೆ ಒಂದು ಹಂತ ಭಗವಂತ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿಟ್ಟಿರ್ತಕ್ಕಂಥದ್ದು ಉಂಟು. ತುಂಬ ಕೊರತೆ ಅನ್ನೋ ರೀತಿಯಲ್ಲೂ ಇಲ್ಲ, ತುಂಬ ವೈಭವಯುತ ಜೀವನ ಅನ್ನೋ ರೀತಿಯಲ್ಲೂ ಇಲ್ಲ. ಆ ರೀತಿಯಾದಂಥ ಒಂದು ಮಧ್ಯಮವಾದಂಥ ಜೀವನವನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು. ಮನೆಯಲ್ಲೆಲ್ಲರಲ್ಲೂ ಕೂಡ ಸ್ವಲ್ಪ ಪ್ರೀತಿ ವಿಶ್ವಾಸಗಳುಂಟು. ಅದರ ಜೊತೆಯಲ್ಲಿ ನೀವಾಯಿತು ನಿಮ್ಮ ಪಾಡಾಯಿತು, ಬೇರೆಯವರ ಸಹವಾಸಕ್ಕೂ ಹೋಗಲ್ಲ, ಬೇರೆಯವ್ರ ಬಗ್ಗೆ ತಲೆನೂ ಕೆಡಿಸ್ಕೊಳಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ನಿಮ್ಮ ಮನೆಯವರೆಲ್ಲರೂ ಕೂಡ ಅದೇ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿಮ್ಮ ಕುಟುಂಬದ ಹಿನ್ನೆಲೆಗಳನ್ನು ನೋಡಿದಾಗ ಪ್ರಾರಂಭದಲ್ಲಿ ತುಂಬ ಕಷ್ಟವನ್ನು, ನಿಮ್ಮ ತಂದೆಯ ಬಾಲ್ಯದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿರ್ತಕ್ಕಂಥ ನಿಮ್ಮ ತಂದೆ ಬಹಳಷ್ಟು ಸಾಕಷ್ಟು ಚೆನ್ನಾಗಿ ಒಂದು ವ್ಯವಸ್ಥಿತವಾದಂಥ ಕುಟುಂಬವನ್ನು ತಂದು ನಿಲ್ಲಿಸಿರ್ತಕ್ಕಂಥದ್ದು ಉಂಟು. ನಿಮಗೆ ಯಾರಿಗೂ ಕೂಡ ಕೊರತೆ ಆಗದಂಥ ರೀತಿಯಲ್ಲಿ ತಂದು ನಿಲ್ಲಿಸುತ್ತಾರೆ. ಆದರೆ ಈಗ ಇತ್ತೀಚೆಗೆ ಇಷ್ಟೆಲ್ಲ ಕೊಟ್ಟರೂ ಕೂಡ ಯಾಕೋ ಮನೆಯಲ್ಲಿ 3-4 ಜನಕ್ಕೆ ಒಂದಲ್ಲ ಒಂದು ರೀತಿಯಾದಂಥ ಆರೋಗ್ಯದ ವ್ಯತ್ಯಾಸಗಳು ಅಂತ ಹೇಳ್ತದೆ. ಅದರಲ್ಲೂ ಕೂಡ ನಿಮಗೆ ವೈದ್ಯರ ಹತ್ರ ಹೋದ್ರೂ ಕೂಡ ಅದು ಏನು ಸಮಸ್ಯೆ ಅಂತಕ್ಕಂಥದ್ದು ನಾವು ಆ ರೀತಿಯಾದಂಥ ಆರೋಗ್ಯದ ವ್ಯತ್ಯಾಸಗಳನ್ನು ನೋಡ್ತಾ ಇರ್ತಕ್ಕಂಥದ್ದು. ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು, ಹೊಟ್ಟೆ ನೋವು ಜಾಸ್ತಿ ಬರ್ತಕ್ಕಂಥದ್ದು, ಉಷ್ಣಬಾಧೆಗಳು, ತಲೆ ಹೊಡೆತ ಜಾಸ್ತಿ ಬರ್ತಕ್ಕಂಥ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತಾ ಇರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತದೆ. ಇತ್ತೀಚೆಗೆ ಅದನ್ನು ಸುಮಾರು 3 ವರ್ಷದಿಂದ ಈಚೆಗೆ ಈ ರೀತಿಯಾದಂಥ ನರಕವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಒಂದು ರೀತಿಯಲ್ಲಿ ಅಮಾವಾಸ್ಯೆ ಹಿಂದೆ ಮುಂದೆ ಈ ರೀತಿಯಾದಂಥ ವ್ಯತ್ಯಾಸ, ಪೌರ್ಣಮಿ ಹಿಂದೆ ಮುಂದೆ ಈ ರೀತಿಯಾದಂಥ ವ್ಯತ್ಯಾಸ, ವಿಪರೀತ ಗಾಬರಿ ಆಗಿಬಿಟ್ಟಿದೆ. ಎಲ್ಲಿ ಮಾಟ ಮಂತ್ರ ತಂತ್ರ ಆಗಿಬಿಟ್ಟಿದೆಯೋ ಅಥವಾ ದೈವಶಾಪಕ್ಕೆ ಗುರಿ ಆಗಿಬಿಟ್ಟಿದೆಯೋ ಏನು ಅಂತಕ್ಕಂಥ ಊಹೆನೂ ಮಾಡೋಕ್ಕಾಗೋದಿಲ್ಲ. ಆ ರೀತಿಯಾದಂಥ ಭ್ರಾಂತಿನಲ್ಲಿ ನಿಂತಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ನಿಮ್ಮ ಸ್ವರದ ಆಧಾರದ ಮೇಲೆ. ಹೌದೋ ಅಲ್ವೋ? ಹೌದು ಗುರುಜಿ, ಹೌದು. ಹೇಳಿ, ಏನಾಗಬೇಕು? ಅದೇ ಈಗ ನನಗೆ 2 ಕಾಲುಗಳು ನರಗಳಲ್ಲಿ ಸೆಳೆತ ಆಗುದು, ಮತ್ತೆ ಹೊಟ್ಟೆ ನೋವು, ವಿಪರೀತ ಹೊಟ್ಟೆ ನೋವು. 2 ವರ್ಷ ಆಯ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಶುರುವಾಗಿ. ಗ್ಯಾಸ್ಟ್ರಿಕ್ ಹಾಸ್ಪಿಟಲ್ ಹೋದ್ರೆ ಯಾವುದೇ ಕಾಯಿಲೆಗಳಿಲ್ಲ, ಬೇಕಾದ ಎಲ್ಲ ಟೆಸ್ಟ್ಗಳು ಮಾಡಿದ್ದೇನೆ. ಯಾವುದೇ ವೈದ್ಯರು ಹೇಳ್ತಾರೆ ಯಾವುದೇ ಕಾಯಿಲೆ ಇಲ್ಲ ನಿನಗೆ ಅಂತ. ನನಗೆ ಹೊಟ್ಟೆ ನೋವು ಮತ್ತೆ ಕಾಲು ಈಗ 1 ತಿಂಗಳಾಯ್ತು. 2 ಕಾಲುಗಳು ನರಗಳು ಎಲ್ಲ ಫುಲ್ ಸೆಳೆತ ಮತ್ತೆ ಉರಿ ಬರುದು ಫುಲ್ಲು. ಅದನ್ನೇ ಇಲ್ಲಿವರೆಗೆ ಹೇಳಿರ್ತಕ್ಕಂಥದ್ದು. ಅದೇ ವಿಚಾರ ಯೋಚನೆ ಮಾಡೋವಂಥದ್ದು ಬೇಡ. ಒಂದು ಕೆಲಸವನ್ನು ಮಾಡಿ, ಪ್ರತಿ ದಿವಸ ಬೆಳಿಗ್ಗೆ ಕಷ್ಟ ಆಗುತ್ತೆ, ಸ್ವಲ್ಪ ಅದು ಕುಡಿಯೋದು ಕಷ್ಟ ಆಗ್ತದೆ, ಮೂಲಂಗಿ ಜ್ಯೂಸನ್ನು ಕುಡಿತಕ್ಕಂಥದ್ದು ಮಾಡಿ. ಮೂಲಂಗಿಯಲ್ಲಿ ಜ್ಯೂಸ್ ಮಾಡಿಕೊಂಡು ಕುಡಿತಕ್ಕಂಥದ್ದು ಮಾಡಿ. ಅದು ಒಂದು ಕೆಲಸವನ್ನು ಮಾಡಿ. ತದನಂತರವಾಗಿ ಎಲ್ಲೋ ಸಣ್ಣದಾಗಿ ವ್ಯತ್ಯಾಸಗಳು ಅಂತ ಹೇಳ್ತದೆ. ಒಂದು ಮನೆಯಲ್ಲಿ ಸಾಧ್ಯವಾದರೆ ಅಥವಾ ನಮ್ಮ ಹತ್ರ ಬಂದರೆ ಶಾಸ್ತ್ರಬದ್ಧವಾಗಿ ನಮ್ಮ ಹತ್ರ ಮಾಡ್ತಕ್ಕಂಥದ್ದು ಜಾತಕದ ಆಧಾರದ ಮೇಲೆ ಇಂಥ ಪೂಜೆಗಳನ್ನೇ ಮಾಡಬೇಕು, ಇದೇ ರೀತಿಯಲ್ಲಿ ಮಾಡಬೇಕು, ಇಂಥ ಮಂತ್ರ ಪ್ರಯೋಗಗಳೇ ಆಗಬೇಕು ಅನ್ನೋ ರೀತಿಯ ವ್ಯವಸ್ಥಿತವಾಗಿ ಮಾಡೋದ್ರಿಂದ ನಮ್ಮ ಹತ್ರ 100ಕ್ಕೆ 100 ಭಾಗ ರಿಸಲ್ಟ್ಗಳು ಸಿಗೋದಕ್ಕೆ ಪ್ರಾಪ್ತಿ ಆಗೋದಕ್ಕೆ ಉಂಟು. ಹಾಗಾಗಿ ಸಾಧ್ಯವಾದರೆ ಬಂದು ಮಾಡಿಸ್ಕೊಂಡು ಹೋಗಿ. ಅಥವಾ ಶಾಸ್ತ್ರಬದ್ಧವಾಗಿ ಮಾಡೋವಂಥವ್ರು ಇದ್ದಾರೆ ಅಂತಂದರೆ ಮಾಡಿಕೊಳ್ಳಿ, ತೊಂದರೆ ಇಲ್ಲ. ಒಂದು ತ್ರಿಪುರ ಸುಂದರಿ ಹೋಮ ಅಮಾವಾಸ್ಯೆ ದಿವಸಗಳಲ್ಲಿ ಮಾಡಿಸ್ಕೊಳ್ಳಿ. ಅದನ್ನು ಮಾಡಿಸ್ಬಿಟ್ಟು ಆ ಅಮ್ಮನವರ ಅನುಗ್ರಹದಿಂದ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಧಾನಗಳಿದೆ, ಅದನ್ನು ನೇರ ಪ್ರಸಾರದ ಹೇಳ್ತಕ್ಕಂಥದ್ದು ಕಷ್ಟ. ಹಾಗಾಗಿ ಆ ವಿಧಾನಗಳನ್ನು ಅನುಸರಣೆ ಮಾಡಿಕೊಂಡು ಅದನ್ನು ಆ ಒಂದು ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದಿದೆ ಅದನ್ನು ತೆಗೆದುಹಾಕತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿಸಿ. ಖಂಡಿತ ಅನುಕೂಲವಾಗುತ್ತೆ. ತದನಂತರವಾಗಿ ಎಲ್ಲವೂ ಕೂಡ ಭಗವಂತನ ಆಶೀರ್ವಾದದಿಂದ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಸೀತಾರಾಮ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮುಂದಿನ ಕರೆ ರೆಡಿ ಇದೆ, ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ಮನೆ ಬಗ್ಗೆ ಕೇಳಬೇಕು ಅಮ್ಮ ನಾವು. ಓಕೆ ಮಾ, ನಿಮ್ಮ ಹೆಸರು ತಿಳಿಸಿಮಾ? ನಾಗರತ್ನ. ಓಕೆ, ನಿಮ್ಮ ಜನ್ಮ ದಿನಾಂಕ ಹೇಳಿ. ನನ್ನ ಜನ್ಮ ದಿನಾಂಕ 35/5 ಓಕೆ 1959. ಓಕೆ ಮಾ, ಹುಟ್ಟಿದ ಸಮಯ ನೆನಪಿದ್ಯಾ ನಿಮ್ಗೆ? ಇಲ್ಲ ಮೇಡಮ್, 12 ಗಂಟೆ ಒಳಗೆ 9 ಗಂಟೆ ಮೇಲೆ ಅಂತಾರೆ. ಓಕೆ ಗೊತ್ತಿಲ್ಲ ಸರಿ. ಮಾತಾಡಿ ಮಾ ಗುರುಜಿ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ನಾವು ದೊಡ್ಡಬಳ್ಳಾಪುರದ ಹತ್ರ ಚಿಕ್ಕಮುಕೂರು ಅಂತ ಗುರುಜಿ. ಗುರುಜಿ, ನಮ್ಮ ಮನೆಯಲ್ಲಿ ನನ್ಗೇನ್ ಕೇಳ್ಬೇಕು ಏನಿಲ್ಲ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಎಲ್ಲಾ ನನ್ಗೆ ಪ್ರಾಬ್ಲಮ್. ಏನ್ ಸುಖ ಅನ್ನೋದೇ ಏನಿದೆ ಹುಡ್ಕಾಡ್ಬೇಕಾಗಿದೆ. ಯಾಕೆ ಸುಖ ಇಲ್ಲ ಅಂತೀವ? ತಂದೆ ಮನೇಲಿ ಬಹಳ ಚೆನ್ನಾಗಿ ಬೆಳೆದಿದೀಯಲ್ಲ ನೀನು. ಹೌದು ಗುರುಜಿ, ತಂದೆ ಮನೇಲಿ ಬಹಳ ಚೆನ್ನಾಗಿ ಬೆಳೆದಿದ್ದಿ. ಕೊಟ್ಟ ಮನೆಗೆ ಬಂದ ಮೇಲೆ ಒಂದು 5-6 ವರ್ಷ ಚೆನ್ನಾಗಿತ್ತು ನಿಮ್ಮ ಕುಟುಂಬ. ನೀವು ಬಂದ ನಂತರ ಸಂದರ್ಭದಲ್ಲಿ ತದನಂತರವಾಗಿ ಬರೀ ಗೋಳು, ನೋವು, ಸಂಕಟ, ವಿರೋಧ, ಏನೋ ಒಂಥರ ತಂತ್ರಗಳು, ಕುತಂತ್ರಗಳು ನಡೀತಕ್ಕಂಥದ್ದು, ಬಂಧು ಬಾಂಧವರಿಂದ ಬರೀ ಕೆಟ್ಟದನ್ನೇ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು, ಬರೀ ಗಾಬರಿ, ಆತಂಕ. ತುಂಬ ಧೈರ್ಯವಂತೆ ನೀನು. ಆದರೂ ಕೂಡ ಏನು ಮಾಡಬೇಕು ಆ ಹೋರಾಟ ಮಾಡಿದ್ರೂ ಕೂಡ
ಅದ್ರ ಮೇಲೆ ಮತ್ತಿನ್ನಷ್ಟು ಆಕ್ರಮಣಗಳು ನಡೀತಕ್ಕಂಥ ಒಂದು ಪರಿಸ್ಥಿತಿಗಳು. ಮನೆ ಪರಿಸ್ಥಿತಿಗಳು ನೋಡಿದಾಗ ದಿನೇ 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 ಇಳಿತಾ ಬರ್ತದೆ. ಮೊದಲು ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಒಂದು 5 ವರ್ಷ ಆದಮೇಲೆ ಅದು ಏನಾಯಿತು ಗೊತ್ತಾಗ್ತಾ ಇಲ್ಲ, ಏನು ಅಂತಕ್ಕಂದ್ರೆ ಊಹೆನೂ ಮಾಡೋದಕ್ಕಾಗ್ತಿಲ್ಲ. ದಿನೇ 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 ಮನೆ ಪರಿಸ್ಥಿತಿಗಳು ತುಂಬ ಆರ್ಥಿಕವಾಗಿ ದುರ್ಬಲವನ್ನು ಹೊಂದತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇದೆ. ಬರೀ ಜನಗಳ ದೂಷಣೆಗಳು ಇವೆಲ್ಲವೂ ಕೂಡ ಕುತಂತ್ರಗಳಲ್ಲೇ ನಿಮ್ಮ ಜೀವನವನ್ನೆಲ್ಲವನ್ನು ಕೂಡ ಅವನ್ನ ಅವಾಯ್ಡ್ ಮಾಡೋದ್ರಲ್ಲೇ ಜೀವನವನ್ನು ಕಳೆದಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಆದರೆ ಇತ್ತೀಚೆಗೆ ಸಂಬಂಧಪಟ್ಟಂತೆ ನೋಡಿದಾಗ ತುಂಬ ಬಾಧೆಗಳಾಗ್ತಾ ಇದೆ. ಯಾರು ನೀವು ನಂಬಿದ್ದೀರೋ ಅವರಿಂದಲೇ ಕೂಡ ವಿರೋಧಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ತಂತ್ರಭಾಗಗಳು ಅಂತಕ್ಕಂಥ ಒಂದು ಪರಿಸ್ಥಿತಿ. ಇತ್ತೀಚೆಗೆ ಆರೋಗ್ಯದ ಒಂದು ಸ್ಥಿತಿಯನ್ನು ನೋಡಿದಾಗ ಸ್ವಲ್ಪ ಈ ಹೊಟ್ಟೆ ಇನ್ಫೆಕ್ಷನ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ, ಊಟ ಸರಿಯಾಗಿ ಸೇರೋಲ್ಲ ಅನ್ನೋ ರೀತಿಯಾದಂಥ ವಾತಾವರಣ. ಯಾಕೋ ತುಂಬ ಮೈಕೈ ನೋವು ಬರ್ತದೆ, ಆ ಮೈಕೈ ನೋವು ಟ್ಯಾಬ್ಲೆಟ್ ತೊಗೊಂಡ್ರು ಹೋಗೋದಿಲ್ಲ, ಆ ರೀತಿಯಾದಂಥ ಮೈಕೈ ನೋವು ಬರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತಾ ಇದೆ. ಏನಪ್ಪ ಇದೆಲ್ಲ ಪರಿಸ್ಥಿತಿ, ನನ್ನೇನಾದರೂ ಇದೇನಾದರೂ ವಿಪರೀತವಾದಂಥ ದುಸ್ಥಿತಿಗೆ ಏನಾದರೂ ತಂದು ನಿಲ್ಲಿಸ್ಬಿಡ್ತದ ಅನ್ನೋ ರೀತಿಯಾದ ಒಂದು ಆತಂಕವಾದರೆ ಮಕ್ಕಳ ಭವಿಷ್ಯ ಹೆಂಗೆ ನಿಲ್ಲಿಸೋದು ಅನ್ನೋದು ಗೊತ್ತಾಗ್ತಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ದಾರಿ, ಯಾರೂ ಕೂಡ ಮಾತನ್ನು ಕೇಳ್ತಕ್ಕಂಥ ಒಂದು ಸ್ಥಿತಿನಲ್ಲೂ ಇಲ್ಲ. ಒಂಟಿತನ, ಎಲ್ಲವನ್ನೂ ಕೂಡ ಹೋರಾಡಬೇಕು, ನಿನ್ನ ಮೇಲೇ ಎಲ್ಲ ಕುಟುಂಬ ನಿಂತಿದೆ, ಆದರೂ ಕೂಡ ಒಂಟಿತನ, ನಿನ್ನ ಮಾತನ್ನು ಯಾರೂ ಕೇಳುವಂಥ ಸ್ಥಿತಿನಲ್ಲೇ ಇಲ್ಲ ಅನ್ನೋ ರೀತಿಯಾದಂಥದ್ದು ನಿನ್ನ ಕುಟುಂಬದ ಇತಿಹಾಸ ಇಷ್ಟು ತಾಯಿ. ಹೌದೋ ಅಲ್ವ ತಾಯಿ? ಸತ್ಯ ಗುರುಜಿ, ಎಲ್ಲ ಸತ್ಯ ಗುರುಜಿ. ಹೇಳಿ ತಾಯಿ, ಏನಾಗ್ಬೇಕು? ಅದೇ ಗುರುಜಿ, ಈಗ ದೊಡ್ಡ ಮಗನಿಗೆ ಮದ್ವೆ ಮಾಡಿದೆ, 1.5 ವರ್ಷ ಇತ್ತು. ಅವಳಿಗೆ ಮನೆಗೆ ಹೋದವಳು ಬರ್ಲೇ ಇಲ್ಲ. ಸುಮಾರು ನ್ಯಾಯ ಪಂಚಾಯತಿ ಎಲ್ಲ ಮಾಡಿದ್ವಿ, ಬರೋದೇ ಇಲ್ಲ ಅಂದ್ಬಿಟ್ಲು. 2ನೇ ಮಗನ್ಗೆ ಇವಾಗ 32 ವರ್ಷ ಗುರುಜಿ. ಈ ಮಕ್ಳಿಗೆ ಮದ್ವೆ ಮಾಡಿ ನಾನೊಂದ್ ದಾರಿ ಮಾಡ್ತೀನ, ನಾನು ಒಂಟಿ, ನಾನು ಇರೋದ್ರೊಳಗಾಗಿ ಏನಾದ್ರು ಮಕ್ಳಿಗೆ ಒಂದ್ ದಾರಿ ಮಾಡ್ಬೇಕು ಅಂತಂದ್ರೆ ಯಾವ್ದು ಆಗ್ತಾ ಇಲ್ಲ. ಮನೆ ಕಟ್ಟಿಸಿದ್ವಿ, ಸ್ವಲ್ಪ ಸೀಟ್ ಮನೆ, ಅರ್ಧಂಬರ್ಧ. ಅದನ್ನು ನಾನು ಏನೇ ಮಾಡಿದ್ರು ಅರ್ಧಂಬರ್ಧ ಗುರುಜಿ. ಆಗಲಿ ತಾಯಿ, ಯೋಚನೆ ಮಾಡುವಂಥದ್ದು ಬೇಡ. ಎಲ್ಲದಕ್ಕೂ ಭಗವಂತ ಇವತ್ತು ಕರೆ ಸಿಕ್ಕಿದೆಯಲ್ಲ, ನನ್ನ ಗುರುವಿನ ಆಶೀರ್ವಾದದಿಂದ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಯೋಚನೆ ಮಾಡುವಂಥದ್ದು ಬೇಡ. ಮನೆಯಲ್ಲಿ ಒಂದು ದತ್ತಪಾರಾಯಣವನ್ನು ಮಾಡ್ತಕ್ಕಂಥದ್ದು ಪ್ರತಿ ದಿವಸ ಒಂದು 21 ದಿವಸಗಳಾದರೂ ಆಗ್ಬೋದು, ಅಥವಾ 21 ಗುರುವಾರಗಳ ಕಾಲಾದರೂ ಆಗ್ಬೋದು. ದತ್ತಚರಿತ್ರೆ ಅಂತ ಬರುತ್ತೆ, ಅಥವಾ ಗುರುಚರಿತ್ರೆ ಅಂತ ಬರುತ್ತೆ. ಆ ಗುರು ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ತಾಯಿ. ಅದರ ಜೊತೆಯಲ್ಲಿ ನಿಮ್ಮ ಕುಲದೇವತೆಗೆ ಒಂದು 11 ಅಮಾವಾಸ್ಯೆಗಳ ಕಾಲ ಹೋಗಿಬಿಟ್ಟು ಅಲ್ಲಿ ನಿಮ್ಮ ಕೈಲಾದಂಥ ರೀತಿಯಲ್ಲಿ ಸೇವೆ ಮತ್ತು ಅನ್ನದಾನವನ್ನು, ಅಂದರೆ ನಿನ್ನ ಕೈಯಿಂದಲೇ ಮನೆಯಲ್ಲೇ ಪ್ರಸಾದವನ್ನು ಮಾಡ್ಕೊಂಡು ಹೋಗಿ ಅದನ್ನು ಕೊಡ್ತಕ್ಕಂಥದ್ದನ್ನು ಆದರೂ ಮಾಡಬಹುದು. ಅದನ್ನು ಮಾಡು, ಖಂಡಿತ ಅನುಕೂಲವಾಗುತ್ತೆ, ಅಭಿವೃದ್ಧಿ ಆಗುತ್ತೆ, ಮಕ್ಕಳ ಜೀವನ ಉತ್ತಮವಾಗೋದಕ್ಕೆ ದಾರಿಯಾಗುತ್ತೆ. ಮಕ್ಕಳಲ್ಲಿ ಒಂದು ದೌರ್ಬಲ್ಯ, ದಯವಿಟ್ಟು ತಪ್ಪು ತಿಳ್ಕೋಬೇಡ ತಾಯಿ. ಅವರು ನಾನು ಅಂತಕ್ಕಂಥ ಒಂದು ಪ್ರವೃತ್ತಿ ಮತ್ತು ಹಠಮಾರಿ ಧೋರಣೆಗೆ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ನಿಮ್ಮ ಮಕ್ಕಳ ಜೀವನವನ್ನು. ಅವೆರಡನ್ನು ಬಿಟ್ಟರೆ ತುಂಬ ಅದ್ಭುತ, ತುಂಬ ಒಳ್ಳೆಯವರು. ಹಠ ಮತ್ತು ಕೋಪ ಮತ್ತು ಯಾರ ಮಾತನ್ನು ಕೇಳದಲ್ಲೇ ಇರ್ತಕ್ಕಂಥದ್ದು, ಇದಿಷ್ಟೇ ದೌರ್ಬಲ್ಯ. ಅದನ್ನು ಫಸ್ಟ್ ಸರಿ ಮಾಡಿಕೊಂಡ್ರೆ ಅದ್ಭುತವಾದಂಥ ಜೀವನ ನಿಮ್ಮ ಮಕ್ಕಳಲ್ಲಿ ಸಿಗುತ್ತೆ, ನಿಮ್ಮ ಮಕ್ಕಳಿಗೆ ಸಿಗುತ್ತೆ. ಶುಭವಾಗಲಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಖಂಡಿತ. ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಸ್ಥಳದಲ್ಲಿ ಅಪವಾದಗಳು ಮತ್ತು ಅಪಮಾನಗಳು ಬರ್ತಕ್ಕಂಥದ್ದು, ಸಂಶಯಗಳು ಸುಳಿದಾಡ್ತಕ್ಕಂಥ ಒಂದು ಸಾಧ್ಯತೆ, ಸೋದರ ಮಾವನಿಂದ ನೋವು, ಸೊಸೆಯಿಂದ ತೊಂದರೆಗಳಾಗ್ತಕ್ಕಂಥದ್ದು, ವಿದ್ಯಾಕ್ಷೇತ್ರ, ITBT, ತಾಂತ್ರಿಕ ಕ್ಷೇತ್ರದಲ್ಲಿ ಸೇವಾ ವೃತ್ತಿಯ ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ತಂದೆಯಿಂದ ಆರ್ಥಿಕವಾದಂಥ ಸಹಾಯ ಅರಿದು ಬರ್ತಕ್ಕಂಥದ್ದು, ಸಾಲಕ್ಕಾಗಿ ಅಧಿಕವಾದಂಥ ಖರ್ಚನ್ನು ಮಾಡ್ತಕ್ಕಂಥದ್ದು, ಪ್ರಯಾಣದಲ್ಲಿ ಹೊಸ ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ತುಲಾರಾಶಿ ನೋಡುವಂಥದ್ದು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ರಾಘವೇಂದ್ರರ ದರ್ಶನವಾದರೂ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಪ್ರೀತಿ ಪ್ರೇಮ ಭಾವನೆಗಳಿಗೆ ಮೋಸವಾಗ್ತಕ್ಕಂಥದ್ದು, ಚೀಟಿ ವ್ಯವಹಾರದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಮಕ್ಕಳಿಂದ ಅನುಕೂಲ, ಬಾಲಗ್ರಹ ದೋಷಗಳು, ಭವಿಷ್ಯದ ಮುಂದೆ ಏನಾಗುತ್ತೋ ಅನ್ನೋ ರೀತಿಯಾದಂಥ ಗಾಬರಿಗಳು ಹೆಚ್ಚಾಗಿ ಉತ್ಪತ್ತಿಯಾಗ್ತಕ್ಕಂಥದ್ದನ್ನು ವೃಶ್ಚಿಕ ರಾಶಿ ನೋಡುವಂಥದ್ದು. ಹಸಿರು ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ಸಂಗಾತಿಯ ನಡವಳಿಕೆಗಳಲ್ಲಿ ಸಂಶಯಗಳಾಗ್ತಕ್ಕಂಥದ್ದು, ಬಾಲದ ಆರೈಕೆಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಉದ್ಯೋಗ ಕಳೆದುಕೊಳ್ತಕ್ಕಂಥ ಒಂದು ಸಂಭವ, ಆಕಸ್ಮಿಕವಾದಂಥ ಅವಘಡಗಳು, ಪ್ರಗತಿಯನ್ನು ಹೊಂದತಕ್ಕಂಥದ್ದು, ಬಡ್ತಿಯಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು, ದ್ವಿಚಕ್ರ ವಾಹನಗಳಿಂದ ಪೆಟ್ಟು, ವಿದ್ಯಾಭ್ಯಾಸದಲ್ಲಿ ಗೊಂದಲಗಳಾಗ್ತಕ್ಕಂಥದ್ದನ್ನು ಧನುಸ್ಸು ರಾಶಿ ನೋಡುವಂಥದ್ದು. ವಿಷ್ಣು ಸಹಸ್ರನಾಮ ಪಠನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಸಂಗಾತಿ ಶತ್ರುವಾಗ್ತಕ್ಕಂಥದ್ದು, ಬಂಧುಗಳಿಂದ ಸಾಲ ಪಡೆಯುವಂಥ ಒಂದು ಆಲೋಚನೆ, ಕೆಟ್ಟ ತೀರ್ಮಾನದಿಂದ ಸ್ನೇಹಿತರನ್ನು ದೂರ ಮಾಡಿಕೊಳ್ಳತಕ್ಕಂಥ ಒಂದು ಸಾಧ್ಯತೆಗಳು, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ವಯೋವೃದ್ಧರಿಂದ ಕಿರಿಕಿರಿಗಳನ್ನು ಅನುಭವಿಸ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ಸಮಸ್ಯೆಗಳು,
ಪುಸ್ತಕ ಅಥವಾ ಪತ್ರಗಳನ್ನು ಕಳವು ಮಾಡಿಕೊಳ್ತಕ್ಕಂಥದ್ದನ್ನು ಮಕರ ರಾಶಿ ನೋಡುವಂಥದ್ದು. ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಮಕ್ಕಳಿಂದ ವಿರೋಧಗಳು, ಮಕ್ಕಳೊಂದಿಗೆ ಶತ್ರುತ್ವವಾಗ್ತಕ್ಕಂಥದ್ದು, ಮಕ್ಕಳೊಂದಿಗೆ ವಾಗ್ವಾದಕ್ಕಿಳಿತಕ್ಕಂಥ ಒಂದು ಸಾಧ್ಯತೆಗಳು, ಅನಿರೀಕ್ಷಿತವಾಗಿ ಕುಟುಂಬಸ್ಥರೇ ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಮೋಸ ಹೋಗುವಂಥ ಒಂದು ಸನ್ನಿವೇಶ, ಸೋಲು ನಷ್ಟ ನಿರಾಸೆಗಳು ಹೆಚ್ಚು ಕಾಡ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಸಹಕಾರ, ಸ್ವಂತ ಕಾರ್ಯ ಕರ್ತವ್ಯದಲ್ಲಿ ಸಮ ಪ್ರಮಾಣದ ಬೆಳವಣಿಗೆಯನ್ನು ನೋಡ್ತಕ್ಕಂಥದ್ದನ್ನು ಕುಂಭರಾಶಿ ನೋಡುವಂಥದ್ದು. ಹೆಸರು ಕಾಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಸ್ಥಿರಾಸ್ತಿ ವಾಹನದಿಂದ ನಷ್ಟ, ಗೃಹ ನಿರ್ಮಾಣದ ಕನಸುಗಳು, ದುಶ್ಚಟದಿಂದ ಬುದ್ಧಿ ಸ್ಥಿಮಿತವನ್ನು ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು, ಭಾವನಾತ್ಮಕ ವಿಷಯಗಳಿಂದ ನೋವು ಮತ್ತು ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ದುಷ್ಟ ಆಲೋಚನೆಗಳು, ಮಕ್ಕಳಲ್ಲಿ ಚುರುಕುತನ ಆತರ ಸಿಡುಕುತನ ಹೆಚ್ಚಾಗಿ ಬರ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಗೊಂದಲಗಳಾಗ್ತಕ್ಕಂಥದ್ದನ್ನು ಮೀನರಾಶಿ ನೋಡುವಂಥದ್ದು. ವಿದ್ಯಾ ದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಗುರುಜಿ, ಇವತ್ತು ಅಂದರೆ ವಿಳಂಬಿ ನಾಮ ಸಂವತ್ಸರದಿಂದ ವಿಕಾರಿ ನಾಮ ಸಂವತ್ಸರಕ್ಕೆ ನಾವೆಲ್ಲರೂ ಕೂಡ ಕಾಲಿಡ್ತಾ ಇದ್ವಿ. ನಾಳೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬಕ್ಕೂ ಮುಂಚಿತವಾಗಿ ಬರ್ತಕ್ಕಂತಹ ಒಂದು ಅಮಾವಾಸ್ಯೆ ಇವತ್ತು ಆಚರಣೆ. ಇವತ್ತು ಒಂದಷ್ಟು ವಿಶೇಷತೆಗಳನ್ನು ಒಳಗೊಂಡಿರುತ್ತೆ. ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಏನೆಲ್ಲ ವಿಶೇಷ ಫಲ ಸಿದ್ಧಿಸುತ್ತೆ ಗುರುಜಿ? ಖಂಡಿತ. ಸಾಮಾನ್ಯವಾಗಿ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ ಬಹಳ ಶ್ರೇಷ್ಠ. ಯಾಕೆಂದರೆ ಸಂವತ್ಸರದ ಅಂತ್ಯ, ಸಂವತ್ಸರದ ಆದಿ, ಅಂದರೆ ಒಂದು ಸಂವತ್ಸರ ಮುಗಿದು ಇನ್ನೊಂದು ಸಂವತ್ಸರ ಪ್ರಾರಂಭವಾಗ್ತಕ್ಕಂಥ ಒಂದು ಸಂಧಿಕಾಲ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಸಂಧಿಕಾಲ ಅಂತಕ್ಕಂಥದ್ದು ಬಹಳಷ್ಟು ಅವಘಡಗಳನ್ನು ತರ್ತದೆ, ಆಪತ್ತನ್ನು ತರ್ತದೆ, ಅಪಘಾತಗಳನ್ನು ತರ್ತದೆ. ಹಂಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಬಹಳ ಒಳಿತು ಅಂತಕ್ಕಂಥ ಒಂದು ಪರಿಸ್ಥಿತಿ. ಇಲ್ಲಿ ಅಮಾವಾಸ್ಯೆ ಕಳೆದ ಸಂಚಿಕೆಗಳಲ್ಲಿ, ಅಂದರೆ ಕಳೆದ ದಿವಸಗಳಲ್ಲಿ, ಅಂದರೆ ಹೋದ ಒಂದು ಸಂವತ್ಸರ ಏನಿರ್ತದೆ, ಈಗ ಕಳೀತಕ್ಕಂಥ ಒಂದು ಸಂವತ್ಸರ ಏನಿರ್ತದೆ, ಆ ಸಂವತ್ಸರದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವುದೋ ಅಪಚಾರವೋ ಮತ್ತೊಂದೋ ಮಗದೊಂದೋ ಏನೋ ಒಂದು ಮಾಡಿರ್ತೀವಿ, ಅದು ತಿಳಿದೇ ಯಾವುದೋ ಒಂದು ತಪ್ಪುಗಳನ್ನು ಮಾಡಿರ್ತೀವಿ. ಆ ತಪ್ಪುಗಳ ಕರ್ಮಗಳೇನಿರ್ತದೆ, ಆ ಕರ್ಮಗಳು ಹೋಗಲಿ ಅನ್ನೋ ಒಂದು ಪರಿಸ್ಥಿತಿಗೆ ಇವತ್ತಿನ ದಿವಸ ವಿಶೇಷವಾದ ಒಂದು ಪೂಜೆಯನ್ನು ಮಾಡಬಹುದು. ನವಗ್ರಹ ಶಾಂತಿಯನ್ನು ಮಾಡತಕ್ಕಂಥದ್ದು. ಆ ಕರ್ಮಗಳ ಹೋಗಿ ಮುಂದೆ ಬರ್ತಕ್ಕಂಥ ಸಂವತ್ಸರಗಳೇನಿದೆ, ಆ ಬರ್ತಕ್ಕಂಥ ಸಂವತ್ಸರದಲ್ಲಿ ಎಲ್ಲ ರೀತಿಯಲ್ಲಿ ನವಗ್ರಹದ ಒಂದು ಪ್ರಾಪ್ತಿಯಾಗಲಿ, ಆಶೀರ್ವಾದ ಸಿಗಲಿ, ಮುಂದೆ ಬರ್ತಕ್ಕಂಥ ಸಂವತ್ಸರದಲ್ಲಿ ಏಳಿಗೆ ಆಗಲಿನ ಒಂದು ಶುದ್ಧಾರ್ಥವಾಗಿ ಆ ನವಗ್ರಹ ಶಾಂತಿಯನ್ನು ವಿಧಿಪೂರ್ವಕವಾಗಿ ಮಾಡ್ತಕ್ಕಂಥದ್ರಿಂದ ಇವತ್ತು ಯಥೇಚ್ಛವಾದಂಥ ಒಂದು ಫಲ ಸಿಗುತ್ತೆ. ಅಮಾವಾಸ್ಯೆ ಯಥೇಚ್ಛವಾದಂಥ ಒಂದು ಫಲ ಸಿಕ್ಕಿ ಮುಂದಿನ ಸಂವತ್ಸರದಲ್ಲಿ ಬರ್ತಕ್ಕಂಥ ಅವಘಡಗಳು ಮತ್ತು ಆಪತ್ತಿನಿಂದ ಪಾರಾಗೋದಕ್ಕೆ ದಾರಿಯಾಗುತ್ತೆ. ಹಾಗಾಗಿ ನವಗ್ರಹ ಪೂಜೆ ಅಥವಾ ನವಗ್ರಹ ಶಾಂತಿಯನ್ನು ವಿಧಿಪೂರ್ವಕವಾಗಿ ಮಾಡಿಕೊಳ್ತಕ್ಕಂಥದ್ರಿಂದ ತುಂಬ ಶ್ರೇಷ್ಠ. ಅದರ ಜೊತೆಯಲ್ಲಿ ನಾಳೆ ಏನು ಮಾಡಬೇಕು, ಯಾಕೆಂದರೆ ನಾಳೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿಸಿದ ಸಾಕಷ್ಟು ಜನ ಪೂಜೆಗಳನ್ನು ಮಾಡಿರ್ತೀರಿ. ಹಾಗಾಗಿಯೇ ಮೊದಲು ಏನು ಮಾಡಬೇಕು, ನಾಳೆ ಪಂಚಾಂಗ ಶ್ರವಣ, ಯಾವ ರಾಶಿನವರಿಗೆ ಏನು ಪರಿಣಾಮ ಬೀರುತ್ತೆ, ಏನಾಗುತ್ತೆ, ಯಾರಿಗೆ ಎಷ್ಟು ಲಾಭ ಸಿಗುತ್ತೆ, ಅದೆಲ್ಲವನ್ನು ಕೂಡ ನಾಳೆ ನೋಡೋಣ. ಆದರೆ ಪೂಜೆಯನ್ನು ಹೇಗೆ ಮಾಡಬೇಕು, ಆಚರಣೆಯನ್ನು ಹೇಗೆ ಮಾಡಬೇಕು, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಎಣ್ಣೆ ಸ್ನಾನವನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಗಳಿದೆ. ಆ ಎಣ್ಣೆ ಸ್ನಾನವನ್ನು ಮಾಡ್ತಕ್ಕಂಥದ್ದು, ತದನಂತರವಾಗಿ ಶುಚಿರ್ಭೂತರಾಗಿ ಪೂಜೆಗಳನ್ನು ಮಾಡಬೇಕು. ಯಾವ ರೀತಿಯಾದಂಥ ಒಂದು ಪೂಜೆಗಳನ್ನು ಮಾಡಬೇಕು, ಬಹಳ ಮುಖ್ಯವಾಗಿ ಮನೆಯನ್ನು ಸ್ವಚ್ಛ, ತುಂಬ ಮುಖ್ಯವಾಗಿ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಮನೆ ಮತ್ತು ಮನಸ್ಸು ಎರಡೂ ಕೂಡ ಸ್ವಚ್ಛವಿರಬೇಕು. ಮನೆ ಮಾತ್ರ ಸ್ವಚ್ಛ ಮಾಡಿಕೊಂಡು ಮನಸ್ಸು ಸ್ವಚ್ಛ ಇಲ್ಲ ಅಂತಂದರೆ ಯಾವ ಪ್ರಯೋಜನವಿಲ್ಲ. ಅದೇ ಕಲ್ಮಶ ಅಂತಕ್ಕಂಥದ್ದು ವರ್ಷ ಪೂರ್ತಿಯಾಗಿ ಮುಂದುವರಿತದೆ. ಹಾಗಾಗಿ ಮನೆ ಸ್ವಚ್ಛ ಮಾಡಿದಂಥ ರೀತಿಯಲ್ಲಿ ಮನಸ್ಸನ್ನು ಕೂಡ ಸ್ವಚ್ಛವನ್ನು ಮಾಡಿಕೊಂಡು, ಮನಸ್ಸು ಹೇಗೆ ಸ್ವಚ್ಛ ಮಾಡಿಕೊಳ್ಳಬೇಕು, ಇರ್ತಕ್ಕಂಥ ಒಂದು ಕಲ್ಮಶಗಳು, ದ್ವಂದ್ವಗಳು, ಆತಂಕ, ಗಾಬರಿ, ಅದು ತಪ್ಪು ಇದು ತಪ್ಪು ಅನ್ನೋ ರೀತಿಯಾದಂಥ ಈ ದ್ವಂದ್ವದ ಮನಸ್ಥಿತಿಗಳಿರ್ತಲ್ಲ, ಅದನ್ನು ಫಸ್ಟ್ ತೆಗೆದು ಈಚೆ ಆಗಬೇಕು. ಅದನ್ನು ಮಾಡಿಬಿಟ್ಟು ವಿಧಿಪೂರ್ವಕವಾಗಿ ಒಂದು ಪೂಜೆಯನ್ನು ಮಾಡಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪೂಜೆಗೆ ತಯಾರಿ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಉಂಟು, ಅವರಿಗೆ ಗೊತ್ತಿರತಕ್ಕಂಥ ರೀತಿಯಲ್ಲಿ. ಏಕೆಂದರೆ ಯಾರೂ ಕೂಡ ಪ್ರವೀಣರಲ್ಲ, ಯಾರೂ ಕೂಡ ಪರಿಪೂರ್ಣರೂ ಅಲ್ಲ ಜಗತ್ತಿನಲ್ಲಿ. ಹಾಗಾಗಿ ಅವರವರಿಗೆ ಗೊತ್ತಿರತಕ್ಕಂಥ ರೀತಿಯಲ್ಲಿ ಅವರವರ ಶಕ್ತಿಯಾನುಸಾರ, ಭಗವಂತನೇ ಕೊಟ್ಟಿರ್ತಕ್ಕಂಥ ಶಕ್ತಿ ಏನಿರ್ತದೆ ಆ ಶಕ್ತಿಯಾನುಸಾರವಾಗಿ ಸಿದ್ಧತೆಗಳನ್ನು ಮಾಡಿಕೊಂಡು ಪೂರ್ವಕವಾಗಿ, ಅಂದರೆ ಆ ಭಗವಂತನ ಮುಂದೆ ಕುಳಿತುಕೊಂಡು ಬಹಳ ಮುಖ್ಯವಾಗಿರ್ತಕ್ಕಂಥ ಮಂತ್ರ ಗೊತ್ತಿಲ್ವಾ ಸಮಸ್ಯೆ ಇಲ್ಲ, ಮೂಲವಾಗಿರ್ತಕ್ಕಂಥದ್ದು ಸಂಕಲ್ಪ, ಗಂಗೆ ಪೂಜೆಯನ್ನು ಮಾಡಿಬಿಟ್ಟು, ದೀಪ ಪೂಜೆಯನ್ನು ಮಾಡಿಬಿಟ್ಟು, ಗಣಪತಿ ಪೂಜೆಯನ್ನು ಮಾಡಿಬಿಟ್ಟು, ನಿಮ್ಮ ಕುಲದೈವತ ಪೂಜೆ, ಪಂಚಾಂಗ ಪೂಜೆಯನ್ನು ಮಾಡಿಬಿಟ್ಟು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥದ್ದು. ಇಷ್ಟು ಪದ್ಧತಿಗಳನ್ನು ಅನುಸರಣೆ ಮಾಡಿಕೊಂಡು ಕಹಿ ಮತ್ತು ಬೇವು ಎರಡೂ ಕೂಡ ಜೀವನದಲ್ಲಿ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಕಹಿ ಕಡಿಮೆ ಇರಲಿ, ಬೇವು ಅಂದರೆ
ಕಹಿ ಅಂತಕ್ಕಂಥದ್ದು ಕಡಿಮೆ ಇದ್ದು ಬೆಲ್ಲ ಅಂತಕ್ಕಂಥದ್ದು ಸಿಹಿ ಅಂತಕ್ಕಂಥದ್ದು ಜಾಸ್ತಿ ಇಲ್ಲಿನ ಅರ್ಥವಾಗಿ ಆ ಬೇವು ಬೆಲ್ಲವನ್ನು ಹಂಚಿ ತಾವೂ ಕೂಡ ಸ್ವೀಕರಿಸ್ತಕ್ಕಂಥದ್ರಿಂದ ಯಥೇಚ್ಛವಾದಂಥ ಒಂದು ಫಲ ನಿಮಗೆ ನಾಳಿನ ದಿವಸಗಳಲ್ಲಿ ನಾಳಿನ ಸಂವತ್ಸರದಲ್ಲಿ ಸಿಗುತ್ತೆ. ಹಾಗಾಗಿ ಇನ್ನು ನಾಳಿನ ಸಂಚಿಕೆಗಳಲ್ಲಿ ವಿಶೇಷ ಮಾಹಿತಿ ಗುರುಬಲ ಶನಿಬಲ ಯಾರಿಗಿದೆ ಯಾರಿಗೆಲ್ಲ, ಯಾರಿಗೆ ಲಾಭ ಯಾರಿಗೆ ನಷ್ಟ, ಏನೆಲ್ಲ ಪರಿಣಾಮಗಳು ಬೀರುತ್ತದೆ, ಮಳೆ ಕಡಿಮೆ ಇದೆಯಾ ಇಲ್ವಾ, ಮಳೆ ಎಷ್ಟು ಪ್ರಮಾಣದಲ್ಲಾಗುತ್ತೆ, ಇದೆಲ್ಲವನ್ನೂ ಕೂಡ ಮಾಹಿತಿಗಳನ್ನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ತೀವಿ. ಕಾಯ್ತಾರಿ. ಶುಭವಾಗಲಿ. ಓಕೆ ಗುರುಜಿ, ಯುಗಾದಿ ಅಮಾವಾಸ್ಯೆಗೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿಯನ್ನು ತಿಳಿಸಿದ್ರಿ, ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ.